ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAO ಈ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಈ ಒಂದು ಪರೀಕ್ಷೆಗೆ ಏನು ಓದಬೇಕು, ಹೇಗೆ ಓದಬೇಕು ಮತ್ತು ಎಲ್ಲಿಂದ ಓದಬೇಕು, ಈ ಕಂಪ್ಲೀಟ್ ಪ್ಲ್ಯಾನನ್ನು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ನೀವೇನಾದರೂ ಈ VAO ಗ್ರಾಮ ಆಡಳಿತ ಅಧಿಕಾರಿಯ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದರೆ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಅದು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ. ಈ ಕೋರ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಕಂಪ್ಲೀಟ್ ಕೋರ್ಸ್ನಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸಸ್ ಇರ್ಬೋದು, ಹಾಗೆ ಎಲ್ಲ ನೋಟ್ಸ್ಗಳು, ಒಂದು ರಿವಿಷನ್ ನೋಟ್ಸ್, ಹಾಗೆ ಶಾರ್ಟ್ ಟ್ರಿಕ್ಸ್ ನೋಟ್ಸ್, ಹಾಗೆ ಕಂಪ್ಲೀಟ್ ನೋಟ್ಸ್, ಎಲ್ಲ ರೀತಿಯಾದಂತಹ ಒಂದು ನೋಟ್ಸ್ಗಳು ಕೂಡ ಲಭ್ಯವಿರುತ್ತೆ. ಈವನ್ ಕ್ವಶನ್ ಬ್ಯಾಂಕ್ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ 1000ರಿಂದ 2000 ಪ್ರಶ್ನೆಗಳು ವಿವರಣೆ ಸಹಿತ ಈ ಒಂದು ಕೋರ್ಸ್ನಲ್ಲಿ ಲಭ್ಯವಿರುತ್ತೆ. ನೀವೇನಾದರೂ ಈ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಈ ಕೋರ್ಸ್ ಲಭ್ಯವಿರುತ್ತೆ. ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕೋರ್ಸ್ ಅಂತ ಕಾಮೆಂಟ್ ಮಾಡಿದ್ರೆ ಇವನ್ ಲಿಂಕ್ ಕೂಡ ತಮಗೆ ಸಿಗುತ್ತೆ ಅಂತ ಹೇಳ್ತಾ, ಕಮಿಂಗ್ ಟು ದ ಪಾಯಿಂಟ್, ಸಿಲೆಬಸ್ ಇದೆ. ಈ ಒಂದು ಎಕ್ಸಾಮ್ಗೆ ಒಂದು ಡೀಟೇಲ್ ಸಿಲೆಬಸನ್ನು KAದವರು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಪತ್ರಿಕೆ 1ರ ಸಿಲೆಬಸನ್ನು ತಾವು ಗಮನಿಸಬೇಕು. ಮುಖ್ಯವಾಗಿ ಇಲ್ಲಿ 8 ಸಬ್ಜೆಕ್ಟ್ಗಳು ಕವರ್ ಆಗುತ್ತೆ. ಪತ್ರಿಕೆ 1ರಲ್ಲಿ 8 ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ಪರ್ಫೆಕ್ಟ್ ಆಗಬೇಕಾ, ಪ್ರತಿಯೊಂದು ಸಬ್ಜೆಕ್ಟಿಂದ ಪ್ರತಿಯೊಂದು ಪಾಯಿಂಟನ್ನು ನಾವು ಪರ್ಫೆಕ್ಟ್ ಆಗಬೇಕಾ ಅಂತ ಪ್ರಶ್ನೆ. ಸೊ ಒಂದು ತಾವು ಅರ್ಥ ಮಾಡ್ಕೋಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಅಬ್ಸರ್ವ್ ಮಾಡಿದಾಗ ಮೇಜರ್ ಆಗಿ 100 ಕ್ವಶನ್ಸ್ಗಳಲ್ಲಿ 70 ಕ್ವಶನ್ಸ್ ಏನಿರುತ್ತೆ, 70% ಕ್ವಶನ್ಸ್ಗಳು 5 ಸಬ್ಜೆಕ್ಟ್ಗಳಿಂದ ಬರುತ್ತೆ. ಮುಖ್ಯವಾಗಿ ಏನು ಕೊಟ್ಟಿದ್ದಾರೆ, ಪ್ರಚಲಿತ ಘಟನೆಗಳಿರ್ಬೋದು, ಹಾಗೆ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಸಂವಿಧಾನ, ಅರ್ಥಶಾಸ್ತ್ರ, ಭೂಗೋಳ, ಹಾಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಈ ಒಂದು ಮೇಜರ್ ಸಬ್ಜೆಕ್ಟ್ಸ್ಗಳಿಂದ ಪ್ರಶ್ನೆಗಳು ಬರುತ್ತೆ. 70% ಕ್ವಶನ್ಸ್. ಹಾಗಾಗಿ ತಮ್ಮ ಫೋಕಸ್ ಏನಿರಬೇಕು, ಮೇಜರ್ ಆಗಿ 5 ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಇರಬೇಕು. ಫಸ್ಟ್ ಒನ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಅಥವಾ ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಅದರ ಜೊತೆಗೆ ಭೂಗೋಳ, ಭಾರತ ಮತ್ತು ಕರ್ನಾಟಕದ ಭೂಗೋಳ, ಸಂವಿಧಾನ, ಅರ್ಥಶಾಸ್ತ್ರ, ಪ್ರಚಲಿತ ಘಟನೆಗಳು, ಈ ಮೇಜರ್ ಸಬ್ಜೆಕ್ಟ್ಸ್ ಮೇಲೆ ತಮ್ಮ ಫೋಕಸ್ ಇರಬೇಕು. ಈ ಸಬ್ಜೆಕ್ಟ್ಗಳನ್ನು ತಾವು ಪರ್ಫೆಕ್ಟ್ ಆದಮೇಲೆ ರಿಮೈನಿಂಗ್ 30% ಸಿಲೆಬಸ್ ಏನಿದೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಹಾಗೆ ಈ ಒಂದು ಮೈನರ್ ಸಬ್ಜೆಕ್ಟ್ಸ್ ಮೇಲೆ ಆಮೇಲೆ ನಂತರದಲ್ಲಿ ಫೋಕಸ್ ಮಾಡಬೇಕು. ಯಾಕಂದರೆ ಹೈ ಈಲ್ಡಿಂಗ್ ಸಬ್ಜೆಕ್ಟ್ಸ್ಗಳನ್ನು ಬಿಟ್ಟು ನೀವು ಮೈನರ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ, ಅಥವಾ ನಿಮ್ಮ ಫೋಕಸ್ ಕೂಡ ಏನಾಗ್ಬಿಡುತ್ತೆ, ಡೈವರ್ಟ್ ಆಗುತ್ತೆ. ಹಾಗಾಗಿ ಮೇಜರ್ ವಿಷಯಗಳು ಯಾವುದಿದೆ, ಮೇಜರ್ ಸಬ್ಜೆಕ್ಟ್ಗಳು ಯಾವುದಿದೆ ಅದ್ರ ಮೇಲೆ ಮೇನ್ ಆಗಿ ಫೋಕಸ್ ಮಾಡಬೇಕು. ಹಾಗಾಗಿ ಫಸ್ಟ್ ಏನು ಮಾಡಿ, ಪ್ರಿಫರ್ ಮಾಡೋದು ಈ 5 ಸಬ್ಜೆಕ್ಟ್ಗಳನ್ನು ಪ್ರಿಫರ್ ಮಾಡಿ. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ. ಅದಾದಮೇಲೆ ಮೈನರ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೂಡ ಒಂದ್ಸಲ ಅನಲೈಸಿಸ್ ಮಾಡಿದ್ರೆ ಇದು ತಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಪೇಪರ್ 2ನಲ್ಲಿ ಪೇಪರ್ 2ದು ಒಂದು ತಮಗೆ ಮೇನ್ ಆಗಿ ಗೊತ್ತಿರಬೇಕು ಏನು ಅಂದರೆ, ಇಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. ಎಷ್ಟು ಅಂದರೆ ಮೋರ್ ದ್ಯಾನ್ 70 ಕ್ವಶನ್ಸ್ಗಳನ್ನು ನೀವು ಕರೆಕ್ಟ್ ಮಾಡಬೇಕು, ನೀವೇನಾದರೂ ಲಿಸ್ಟಲ್ಲಿ ಇರಬೇಕು ಅಂತಂದರೆ. ಯಾಕಂದರೆ ಪೇಪರ್ 2ಅಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಕೇವಲ 3 ಸಬ್ಜೆಕ್ಟ್ಗಳು ಬರುತ್ತಿದ್ರಲ್ಲಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ಸೊ 100 ಕ್ವಶನ್ಸ್ಗಳು ಬರುತ್ತೆ, ಕೇವಲ 3 ಸಬ್ಜೆಕ್ಟ್ಗಳು ಬರುತ್ತೆ. ಈ 3 ಸಬ್ಜೆಕ್ಟ್ಗಳಿಂದ 100 ಕ್ವಶನ್ಸ್ ಬರೋದ್ರಿಂದ 3 ವಿಷಯಗಳನ್ನು ಪರ್ಫೆಕ್ಟ್ ಆಗಬೇಕು. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್, ಜ್ಞಾನ. ಸೊ ಇದ್ರ ಮೇಲೆ ಮೇಜರ್ ಆಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಹಾಗೆ ಗ್ರಾಮ್ಯಾಟಿಕಲ್ ಪಾರ್ಟ್ ಏನಿರುತ್ತೆ ಅದನ್ನು ಕವರ್ ಮಾಡಬೇಕು. ಕಂಪ್ಯೂಟರ್ ಬೇಸಿಕ್ ಪಾರ್ಟ್ ಏನಿರುತ್ತೆ ಅದು ಕೂಡ ಕವರ್ ಮಾಡಬೇಕು. ಸೊ ಇದನ್ನು ನೀವು ಕಂಪ್ಲೀಟಾಗಿ ಕವರ್ ಮಾಡಿದ್ರೆ ಪೇಪರ್ 2ಅಲ್ಲಿ 70 ಪ್ಲಸ್ ಪೇಪರ್ 1ಅಲ್ಲಿ ಒಂದು 50-60ವರೆಗೂ ಕರೆಕ್ಟ್ ಮಾಡಿದ್ರು ಕೂಡ ನೀವು ಸೆಲೆಕ್ಟ್ ಆಗ್ತೀರಾ. ಬಟ್ ಪೇಪರ್ 2ಅಲ್ಲಿ ಏನಾದರೂ ನೀವು 40-50 ಕರೆಕ್ಟ್ ಮಾಡಿದ್ರು ಕೂಡ ನೀವು ಲಿಸ್ಟಿಂದ ಹೊರಗಡೆ ಇರ್ತೀರಾ. ಸೊ ನೀವು ಪ್ರೀವಿಯಸ್ ಇಯರ್ಸ್ಗಳ ಒಂದು ಕಟ್ ಆಫನ್ನು ತೆಗೆದು ನೋಡಿದ್ರೂ ಕೂಡ ಪೇಪರ್ 2ಅಲ್ಲಿ ಯಾರು ಸ್ಕೋರ್ ಮಾಡಿದ್ದಾರೆ ಅವ್ರದ್ದು ಲಿಸ್ಟಲ್ಲಿ ಹೆಸರಿದೆ. ಹಾಗಾಗಿ ಪೇಪರ್ 2 ಮೇಲೂ ಕೂಡ ಫೋಕಸ್ ಮಾಡಲೇಬೇಕು. ಫಸ್ಟು ಮೇಜರ್ ಸಬ್ಜೆಕ್ಟ್ಗಳು ಯಾವುದಿದೆ ಪೇಪರ್ 1ಅಲ್ಲಿ ಅದು, ಪ್ಲಸ್ ಪೇಪರ್ 2ಅಲ್ಲಿ ಈ 3 ಸಬ್ಜೆಕ್ಟ್ಗಳು, ಮತ್ತು ಆಮೇಲೆ ಮೈನರ್ ಸಬ್ಜೆಕ್ಟ್, ಇದ್ರ ಮೇಲೆ ಫೋಕಸ್ ಮಾಡಿ. ಈ ರೀತಿ ಮಾಡಿದ್ರೆ ನಿಮಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಹಾಗೆ ಇವಾಗ ಅವೈಲೇಬಲ್ ಏನು ಟೈಮ್ ಇದೆ ಅದ್ರ ಒಳಗಡೆ ಇಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೇಗೆ ಓದಬೇಕು, ಸೊ ಹೇಗೆ ಓದಬೇಕು ಅನ್ನೋದು ಏನು ಒಂದು ಕ್ವಶನ್ ಏನಿದೆ ಅದು ಪ್ರತಿಯೊಬ್ಬರಿಗೂ ಸೇಮ್ ಆನ್ಸರ್ ಅಪ್ಲೈ ಆಗಲ್ಲ. ಸ್ವಲ್ಪ ಜನ ಜಾಬ್ ಮಾಡ್ಕೊಂಡು ಓದ್ತಿರ್ತಾರೆ, ಸ್ವಲ್ಪ ಜನ ರೆಗ್ಯುಲರ್ ಆಗಿ ಓದ್ತಿರ್ತಾರೆ. ಬಟ್ ಇಲ್ಲಿ ಮೇಜರ್ ಆಗಿ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ 8ರಿಂದ 10 ಗಂಟೆ ಓದಲೇಬೇಕು. ಸೊ ಇದರಲ್ಲಿ 8 ಅವರ್ ನೀವು ಓದ್ತಿದ್ದೀರಾ ಅಂತಂದರೆ 7 + 1 ಅವರ್ ಮಾಡ್ಕೊಳ್ಳಿ. 7 ಅವರ್ ಓದಿ 1 ಅವರ್ ರಿವಿಷನ್ ಮಾಡಿ. ಸೊ ಆ ಡೇದು ರಿವಿಷನ್ ಮಾಡಿ. ಮತ್ತು ಎವ್ರಿ ಡೇ ಏನು ಮಾಡಬೇಕು, ಕೇವಲ ಓದೋದಲ್ಲ, ಅದ್ರ ಜೊತೆಗೆ MCQಗಳನ್ನು ಮ್ಯಾಕ್ಸಿಮಮ್ ಸಾಲ್ವ್ ಮಾಡಬೇಕು. MCQ ಸಾಲ್ವ್ ಮಾಡೋದು ವಿವರಣೆ ಸಹಿತ ಸಾಲ್ವ್ ಮಾಡಬೇಕು, ವಿತ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡಬೇಕು. ಆವಾಗ ತಮಗೆ ಕಂಪ್ಲೀಟ್ ಕ್ವಶನ್ ಮೇಲೆ ಗ್ರಿಪ್ ಬರುತ್ತೆ. ನೀವು MCQ ಸಾಲ್ವ್ ಮಾಡದೆ ಅಥವಾ ಕೇವಲ ಥಿಯರಾಟಿಕಲ್ ಆಗಿ ಓದ್ತಾ ಇದ್ರೆ ಅದು ನಿಮಗೆ ಗೊತ್ತಾಗಲ್ಲ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯಾವ ಕ್ವಶನ್ಸ್ಗಳು ಬರ್ತಾ ಇದೆ, ಸೊ ಕ್ವಶನ್ಸ್ಗಳಿಗೆ ಯಾವ ರೀತಿ ಆನ್ಸರ್ಸ್ ಇದೆ, ಸೊ ಅದು ನಿಮಗೆ ಅನಾಲಿಸಿಸ್ ಗೊತ್ತಾಗಲ್ಲ. ಸೊ ಎವ್ರಿ ಡೇ MCQಗಳನ್ನು ಸಾಲ್ವ್ ಮಾಡಬೇಕು. ಎಲ್ಲೆಲ್ಲಿ ಅವೈಲೇಬಲ್ MCQs ಇರುತ್ತೆ, ಗ್ರೂಪ್ಸ್ಗಳಲ್ಲಾಗಿರ್ಬೋದು ಅಥವಾ ಬುಕ್ಸ್ಗಳಲ್ಲಿ ಅಥವಾ ಆನ್ಲೈನಲ್ಲಿ. ಸೊ MCQಗಳನ್ನು ಎವ್ರಿ ಡೇ ಮಿನಿಮಮ್ 20 to 50 MCQs ಎವ್ರಿ ಡೇ ಮಾಡಬೇಕು ವಿತ್ ಎಕ್ಸ್ಪ್ಲನೇಷನ್. ಸೊ ಅದು ನಿಮಗೆ ಮೇನ್ ಆಗಿ ಮೈಂಡಲ್ಲಿ ಇರಲೇಬೇಕು. ಇನ್ನು ಎಲ್ಲಿಂದ ಓದಬೇಕು, ಕ್ವಾಲಿಟಿ ಮಟೀರಿಯಲ್ ಇಂಪಾರ್ಟೆಂಟ್ ಆಗುತ್ತೆ.
ನೀವು ಇನ್ಸ್ಟಿಟ್ಯೂಟ್ಗಳ ನೋಟ್ಸ್ ಆದರೂ ಓದಿ ಅಥವಾ ಬೇಸಿಕ್ ಬುಕ್ಸ್ ಆದರೂ ಓದಿ, ಮೇನ್ ಅದು ಕ್ವಾಲಿಟಿ ಇರಬೇಕು. ಬಟ್ ನಾವು ಪ್ರಿಫರ್ ಮಾಡೋದು ಅಥವಾ ಸಜೆಸ್ಟ್ ಮಾಡೋದೇನು ಅಂದರೆ ಬೇಸಿಕ್ ಬುಕ್ಸ್. ನೀವು ಬೇಸಿಕ್ ಬುಕ್ಸ್ ಓದಿ ಒಂದೇ ಬುಕ್ಕಲ್ಲಿ ಎಲ್ಲ ಸಬ್ಜೆಕ್ಟ್ ಇರೋ ಬುಕ್ಸನ್ನು ಏನು ಓದ್ತೀರಾ, ಅದು ಕ್ವಾಲಿಟಿ ಮಟೀರಿಯಲ್ ಅಲ್ಲ. ಈಗ ಒಂದು ಬುಕ್ ಇದೆ, ಅದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಒಂದು 20 ಪೇಜಸ್ಸೋ 30 ಪೇಜಸ್ಸೋ 50 ಪೇಜಸ್ಸೋ ಕೊಟ್ಟಿದ್ದಾರೆ, ಬಟ್ ಇದು ಕ್ವಾಲಿಟಿ ಮಟೀರಿಯಲ್ ಆಗೋದಿಲ್ಲ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೋಕೆ. ಸೊ ನೀವು ಬೇಸಿಕ್ ಬುಕ್ಸ್ಗಳನ್ನು ಓದಿ, ಹಾಗೆ ಸ್ಟ್ಯಾಂಡರ್ಡ್ MCQಗಳನ್ನು ಸಾಲ್ವ್ ಮಾಡಿ ಮತ್ತು ಸ್ಟ್ಯಾಂಡರ್ಡ್ ಕ್ಲಾಸಸ್ಸನ್ನು ನೋಡಿದ್ರೆ ನಿಮಗೆ ಕ್ವಾಲಿಟಿ ಮಟೀರಿಯಲ್ ಸಿಗುತ್ತೆ. ಸೊ ನಿಮ್ಮ ಮೇನ್ ಆಗಿ ಕ್ವಾಲಿಟಿ ಇದೆ ಅಂತ ಗೊತ್ತಾಗೋದು ಹೇಗೆ ಅಂತಂದರೆ, ಅದರ ಒಂದು ಕ್ಲಾಸಸ್ಸನ್ನು ನೋಡಿದಾಗ ಅದು ನಿಮ್ಗೆ ಅರ್ಥ ಆಗ್ತಾ ಇದೆ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ, ಮತ್ತು ಕ್ವಶನ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಓಕೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಅಂದರೆ ಅದು ಕ್ವಾಲಿಟಿ ಅನಿಸುತ್ತೆ. ಸೊ ಹಾಗಾಗಿ ಕ್ವಾಲಿಟಿ ಮಟೀರಿಯಲ್ ಮೇಲೆ ಫೋಕಸ್ ಮಾಡಿ. ಒಂದೇ ಬುಕ್ ತಗೊಂಡು ಅದೇ ಬುಕ್ನ ಡೈಲಿ 10 ಅವರ್ ಓದೋದು, ಅದನ್ನು ಒಂದು 30 ದಿನ ಓದೋದು ಅಂದರೆ ಅದು ಕ್ವಾಲಿಟಿ ಮಟೀರಿಯಲ್ ಆಗೋದಿಲ್ಲ. ಯಾಕಂದರೆ ಅಲ್ಲಿಂದ ಕ್ವಶನ್ಸ್ಗಳು ರೈಸ್ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಬುಕ್ಸ್ಗಳು ಐದರ್ 6 to 10th 6 to 12th ಬುಕ್ಸ್ ಆದರೂ ಓದಲೇಬೇಕು. ಇವೆಲ್ಲವೂ ಕೂಡ ಕ್ವಾಲಿಟಿ ಮಟೀರಿಯಲ್ ಆಗುತ್ತೆ. ಸೊ ಎಕ್ಸಾಮ್ ಕ್ಲಿಯರ್ ಆಗೋಕೆ, ಅದರಲ್ಲೂ ಕೂಡ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಆಗೋಕೆ ಶಾರ್ಟ್ಕಟ್ ಮೆಥಡ್ ಇಲ್ಲ. ಸೊ ನೀವು ಶಾರ್ಟ್ ಆಗಿ ನಾನು ಒಂದೇ ಬುಕ್ಕಿಂದ ಓದಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಹಾಗಾಗಿ ಕ್ವಾಲಿಟಿ ಮಟೀರಿಯಲ್ ಮೇಲೆ ಫೋಕಸ್ ಮಾಡಿ. ಜಾಯಿಂಟ್ ಟು ಲರ್ನಲ್ಲೂ ಕೂಡ ಕ್ಲಾಸಸ್ ನಡೀತಾ ಇದೆ, ಟೆಸ್ಟ್ ಸೀರೀಸ್ ನಡೀತಾ ಇದೆ, ಇವನ್ ನೋಟ್ಸ್ಗಳು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ಅಲ್ಲೂ ಬೇಕಾದರೂ ರೆಫರ್ ಮಾಡ್ಬೋದು. ಸೊ ಅಲ್ಲಿ ಕೂಡ ನಿಮಗೆ ಒಂದು ಡೆಮೋ ಕ್ಲಾಸಸ್ಗಳಾಗಿರ್ಬೋದು ಎಲ್ಲ ನೋಡಿಕೊಂಡು ನಿಮ್ಗೆ ಏನಾದರೂ ಕ್ವಾಲಿಟಿ ಅನ್ಸಿದ್ರೆ ನೀವು ನೆಕ್ಸ್ಟ್ ಪ್ರೊಸೀಡ್ ಆಗ್ಬೋದು. ಸೊ ಈ ರೀತಿ ಕ್ವಾಲಿಟಿ ಮಟೀರಿಯಲ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ಒಂದು ಡಿಸ್ಕಷನ್ ಆಗಿರುತ್ತೆ. ಮತ್ತು ಮುಂದಿನ ಸೆಷನ್ನಲ್ಲಿ ಈ ಒಂದು VAO ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಯೂಟರ್ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ಒಂದು ಮ್ಯಾರಥಾನ್ ಕ್ಲಾಸಸ್ ಏನಿದೆ ಅದನ್ನು ನಾವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಕೂಡ ಕ್ಲಾಸಸ್ಗಳು ತಾವು ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.